ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 18ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು 5ನೇ ದಿನ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಆದಿಕಾಂಡ 1:20. ಸೃಷ್ಟಿಯ 5ನೇ ದಿನದಲ್ಲಿ ದೇವರು ಜೀವಿಗಳು, ಪಕ್ಷಿಗಳು ಮತ್ತು ಮೀನುಗಳನ್ನು ಹೇರಾಳವಾಗಿ ಸೃಷ್ಟಿಸಿದನು. ಪ್ರತಿಯೊಂದು ಜಾತಿಯನ್ನು ವಿಶಿಷ್ಟ ರೀತಿಯಲ್ಲಿ ರಚಿಸಲಾಗಿದೆ. ದೊಡ್ಡ ಹದ್ದುಗಳಿಂದ ಹಿಡಿದು ಚಿಕ್ಕ ಗುನುಗುವ ಹಕ್ಕಿಯವರೆಗೂ ದೇವರು ಅವುಗಳನ್ನು ಅದ್ಭುತವಾಗಿ ಸೃಷ್ಟಿಸಿದ್ದಾನೆ. ಕರ್ತನಾದ ಯೇಸು ಪಕ್ಷಿಗಳನ್ನು ತೋರಿಸಿ ಹೇಳಿದನು, ಆಕಾಶದ ಪಕ್ಷಿಗಳನ್ನು ನೋಡಿ. ಅವುಗಳು ಮರುದಿನದ ಬಗ್ಗೆ ಚಿಂತಿಸುವುದಿಲ್ಲ. ಅವುಗಳು ಕೇವಲ ದೇವರನ್ನು ಮಾತ್ರ ಅವಲಂಬಿಸಿರುತ್ತವೆ ಮತ್ತು ಸಂತೋಷದಿಂದ ಹಾಡುತ್ತವೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಮತ್ತಾಯ 6:26. ನೀವು ಸಹ ಸಂಪೂರ್ಣವಾಗಿ ಕರ್ತನ ಮೇಲೆ ಅವಲಂಬಿಸಿರಬೇಕು. ಆಕಾಶದ ಪಕ್ಷಿಗಳಿಗೆ ಆಹಾರವನ್ನು ನೀಡುವ ಸ್ವರ್ಗೀಯ ತಂದೆಯು ನಿಮ್ಮ ಎಲ್ಲ ಅಗತ್ಯಗಳನ್ನು ಸಹ ಒದಗಿಸುತ್ತಾನೆ. ನೀವು ಆ ಪಕ್ಷಿಗಳಿಗಿಂತಲೂ ಹೆಚ್ಚು ಮೌಲ್ಯಯುತವಾಗಿಲ್ಲವೇ ಎಂದು ಕರ್ತನು ಹೇಳುತ್ತಾನೆ. 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ಲೂಕ 12:6. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ಮತ್ತಾಯ 10:29. ನಮ್ಮ ಸ್ವರ್ಗೀಯ ತಂದೆಯು ಆ ಗುಬ್ಬಚ್ಚಿಗಳ ಬಗ್ಗೆ ತುಂಬ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರುವಾಗ ಅವನು ನಿಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಹೊಂದಿರುತ್ತಾನೆ. ಅವನು ತಮ್ಮ ಸ್ವಂತ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ರಚಿಸಲ್ಪಟ್ಟಿದ್ದಾನೆ. ಹೌದು, ನಮ್ಮ ಪ್ರಭು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಆದರೆ ಚೀಯೋನ್, ಕರ್ತನು ನನ್ನನ್ನು ಕೈಬಿಟ್ಟಿದ್ದಾನೆ ಮತ್ತು ನನ್ನ ಕರ್ತನು ನನ್ನನ್ನು ಮರೆತು ಬಿಟ್ಟಿದ್ದಾನೆ ಎಂದು ಹೇಳಿದಳು. ಹೆಣ್ಣು ತನ್ನ ಶುಶ್ರೂಷೆಯನ್ನು ಮರೆತು ತನ್ನ ಗರ್ಭದ ಫಲದ ಮೇಲೆ ಕನಿಕರ ತೋರದೆ ಇರಬಹುದೇ? ಖಂಡಿತ ಅವಳು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ನೋಡು, ನನ್ನ ಅಂಗೈಗಳ ಮೇಲೆ ನಿನ್ನನ್ನು ಬರೆದಿದ್ದೇನೆ. ನಿನ್ನ ಗೋಡೆಗಳು ಯಾವಾಗಲೂ ನನ್ನ ಮುಂದೆ ಇವೆ ಎಂದು ಕರ್ತನು ಹೇಳುತ್ತಾನೆ. ಯೆಶಾಯ 49:14-16. ಕೀರ್ತನೆಗಾರನಾದ ದಾವೀದನು ಹೇಳುತ್ತಾನೆ, ಗುಬ್ಬಚ್ಚಿಯು ಸಹ ಒಂದು ಮನೆಯನ್ನು ಕಂಡುಕೊಂಡಿದೆ ಮತ್ತು ನುಂಗಲು ತನಗಾಗಿ ಗೂಡನ್ನು ಕಂಡುಕೊಂಡಿದೆ. ಅಲ್ಲಿ ಅದು ತನ್ನ ಮರಿಗಳನ್ನು ಇಡುತ್ತದೆ. ಓ ಸೈನ್ಯಗಳ ಕರ್ತನೆ, ನನ್ನ ರಾಜ ಮತ್ತು ನನ್ನ ದೇವರೇ, ನಿನ್ನ ಬಲಿಪೀಠಗಳು. ಕೀರ್ತನೆ 84:3. ಗುಬ್ಬಚ್ಚಿಗಳು ಮತ್ತು ನುಂಗಿಗಳು ತನ್ನ ದೇವಾಲಯದಲ್ಲಿ ಹಾಡುತ್ತಾ ದೇವರನ್ನು ಸ್ತುತಿಸುತ್ತಿರುವುದನ್ನು ಕಂಡ ದಾವೀದನು ತನ್ನಷ್ಟಕ್ಕೆ ತಾನೇ ಯೋಚಿಸಿಕೊಂಡನು, ಈ ಪುಟ್ಟ ಪಕ್ಷಿಗಳು ಕರ್ತನ ಆಲಯವನ್ನು ಎಷ್ಟು ಪ್ರೀತಿಸಬಹುದಾದಾಗ ನಾನು ಆತನ ಬಲಿಪೀಠಗಳನ್ನು ಮತ್ತು ಆತನ ಆಸ್ಥಾನಗಳನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಬೇಕು. ನಾವು ಕರ್ತನ ಮನೆಗೆ ಹೋಗೋಣ. ಕೀರ್ತನೆಗಳು 122:1 ಎಂದು ಅವನು ನನಗೆ ಹೇಳಿದಾಗ ನನಗೆ ಸಂತೋಷವಾಯಿತು. ದೇವರ ಮಕ್ಕಳೇ, ನೀವು ಕೀರ್ತನೆಗಾರನಂತೆ ನಿರ್ಧರಿಸಿ ಹೇಳುತ್ತೀರಾ, ನಿಮ್ಮ ನ್ಯಾಯಾಲಯಗಳಲ್ಲಿ ಒಂದು ದಿನವು 1000ಕ್ಕಿಂತ ಉತ್ತಮವಾಗಿದೆ. ದುಷ್ಟತನದ ಗೂಡಾರಗಳಲ್ಲಿ ವಾಸ ಮಾಡುವುದಕ್ಕಿಂತ ನನ್ನ ದೇವರ ಮನೆಯಲ್ಲಿ ದ್ವಾರಪಾಲಕನಾಗಿರುವೆನು. ಕೀರ್ತನೆ 84:10. ನೆನಪಿಡಿ, ಹೆಣ್ಣು ಹಕ್ಕಿಗಳು ಹಾರಿಯಾಡುತ್ತಾ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶ್ವರನಾದ ಯೆಹೋವನು ಯೆರೂಸಲೇಮನ್ನು ಕಾಪಾಡುವನು, ಅದನ್ನು ರಕ್ಷಿಸಿ ಕಾಯುವನು.
ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು. ಯೆಶಾಯ 31:5. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.